ಕುಂದಾನಗರಿ ಬೆಳಗಾವಿಯಲ್ಲಿ ಫೆಬ್ರವರಿ 24ರಂದು ಹಮ್ಮಿಕೊಂಡಿರುವಂತಹ ಕನ್ನಡ ಹಬ್ಬ ಕಾರ್ಯಕ್ರಮದ ಕುರಿತು ಕನ್ನಡ ಪರ ಸಂಘಟನೆಗಳನ್ನು ವಿಶ್ವಾಸಕ್ಕೆ ಪಡೆಯದ ಜಿಲ್ಲಾಡಳಿತದ ಧೋರಣೆಯನ್ನು ಖಂಡಿಸಿ ನಡೆದಂತಹ ಪ್ರತಿಭಟನೆಗೆ ಕೊನೆಗೂ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಸ್ಪಂದಿಸಿದ್ದಾರೆ. ಸಂಘಟನೆಗಳ ತೀವ್ರ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ತುರ್ತಾಗಿ ಮಾಧ್ಯಮ ಮಿತ್ರರನ್ನ ಕರೆದು ಪತ್ರಿಕಾಗೋಷ್ಠಿ ನಡೆಸಿದರು. ಜಿಲ್ಲಾಡಳಿತವು ಕನ್ನಡ ಹಬ್ಬವನ್ನು ಆಚರಿಸಲು ನಿರ್ಧರಿಸಿದ್ದರೂ ಸ್ಥಳೀಯ ಯಾವುದೇ ಕನ್ನಡ ಪರ ಸಂಘಟನೆಗಳಿಗೆ ಈ ಬಗ್ಗೆ ಪೂರ್ವ ಮಾಹಿತಿ ನೀಡಿಲ್ಲ ಮತ್ತು ಸಮಾಲೋಚನೆ ನಡೆಸಿಲ್ಲ ಎಂಬುದು ಹೋರಾಟಗಾರರ ಪ್ರಮುಖ ಆರೋಪವಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕನ್ನಡ ಹಬ್ಬವು ನಾಡು ನುಡಿಯ ಸಂಭ್ರಮವಾಗಿದೆ. ಸಂಘಟನೆಗಳಿಗೆ ಮಾಹಿತಿ ತಲುಪಿಸುವಲ್ಲಿ ಉಂಟಾಗಿರುವಂತಹ ಗೊಂದಲವನ್ನು ಸರಿಪಡಿಸಲಾಗುವುದು ಎಂದು ತಿಳಿಸಿದರು. ಹೋರಾಟಗಾರರ ಬೇಡಿಕೆಗೆ ಮಣಿದಂತಹ ಡಿಸಿಯವರು, ಇಂದೇ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗುವುದು. ಅವರ ಸಲಹೆ ಸೂಚನೆಗಳನ್ನು ಪಡೆದೇ ಹಬ್ಬದ ಮುಂದಿನ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಒಂದ್ಸತಿ ಮಾತಾಡಿ, ಎಲ್ಲರ ಜೊತೆ ಮಾತಾಡಿ. ಇನ್ ಕೇಸ್ ಏನಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಡಿಸ್ಕಷನ್ ಇಂದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಒಂದ್ಸತಿ ಡಿಸ್ಕಸ್ ಮಾಡೋಣ. ಕನ್ನಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಿಗೆ ಗೊತ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ಡೇಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಕಾರ್ಪೊರೇಷನ್ ಕಮಿಷನರ್ ಅವರು ನಮ್ಗೆ ಹೇಳಿದ್ದಾರೆ. ನಾನು ಒಂದ್ಸತಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬ್ರ ಜೊತೆನೂ ಮಾತಾಡ್ತೀನಿ. ಅದನ್ನು ಕನ್ಸಿಡರ್ ಮಾಡ್ತೀನಿ. ಪಾಯಿಂಟ್ ಏನಂದ್ರೆ ಲಾಸ್ಟ್ 10 days ಅಲ್ಲಿ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಸೊ ಈ ಡೆವಲಪ್ಮೆಂಟ್ಸ್ ಸ್ವಲ್ಪ ನೀಟಾಗಿ ಮ್ಯಾನೇಜ್ ಮಾಡೋಣ. ಕಾರ್ಪೊರೇಷನ್ ಕಮಿಷನರ್ ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಎಲ್ಲರನ್ನು ಕೂರಿಸ್ಕೊಂಡು ಮಾತಾಡಿ ನನ್ನ ಪ್ರಕಾರ ಒಂದು ಸೊಲ್ಯೂಷನ್ ನಾವು ಹುಡುಕಬಹುದು. ಎಲ್ಲರಿಗೂ ಗೊತ್ತಾಗೋ ರೀತಿನಲ್ಲಿ ಸಿಟಿ ಸೆಂಟ್ರಲ್ಲಿ ಮಾಡ್ತಾ ಇದೀವಿ. ಸೊ ಅದರಿಂದ ಅನುಕೂಲ ಆಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಆದ್ರೂ ನಾನೊಂದ್ಸತಿ ಕೂತ್ಕೊಂಡು ಕಾರ್ಪೊರೇಷನ್ ಕಮಿಷನರ್ ಅವರು ನನ್ನ ಜೊತೆ ಕೂರಿಸ್ಕೊಂಡು ನಾನೊಂದು ಮೀಟಿಂಗ್ ಮಾಡ್ತೀನಿ. ಇದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋಣ. ಇನ್ನೊಂದು ಪಾಯಿಂಟ್ ಏನಂದ್ರೆ, 1 ದಿವಸ ಅಥವಾ 5 ದಿವಸ ಮಾಡ್ಬೇಕನ್ನೋದು ಪ್ರಶ್ನೆ ಬಂದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿತ್ತಂದ್ರೆ, ಆ ಮೀಟಿಂಗ್ ಅಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು ವಿಭಿನ್ನ ಜಾಗಗಳಲ್ಲಿ ಮಾಡೋ ಬದಲಾಗಿ, ಬಿಕಾಸ್ ಇಡೀ ದೇಶದ ಕಣ್ಣು ನಮ್ಮ ಬೆಳಗಾವಿನಲ್ಲಿ ನಾವು ಮಾಡ್ತಾ ಇರುವಂತ ಈ ಪ್ರೋಗ್ರಾಮ್ ಮೇಲೆ ಇರುತ್ತೆ. ಸೊ ಅದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೆ. ಜೊತೆನಲ್ಲಿ ಸಿಟಿ ಸೆಂಟ್ರಲ್ಲಿ ಹೆಡ್ ಕ್ವಾರ್ಟರ್ಲಿ ನಾವು ಯಾಕೆ ಮಾಡ್ತೀವಿ ಅಂದ್ರೆ, ಯಾವುದೇ ವ್ಯವಸ್ಥೆ ಕೊಡ್ಬೇಕಂದ್ರೆ, ಲಾ ಅಂಡ್ ಆರ್ಡರ್ ಇಶ್ಯೂಸ್ ಬಂದಿದ್ದಾವಂದ್ರೆ ಆವಾಗ ಸಿಟಿ ಸೆಂಟ್ರಲ್ಲಿ ನಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ದೃಷ್ಟಿಯಿಂದ ಆ ಸಲಹೆಯನ್ನು ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಕೊಟ್ಟಿದ್ದೆ. ಆಯ್ತು, ಲಾಸ್ಟ್ ಒಂದು 1 week ಅಲ್ಲಿ ಲಿಟಲ್ ಬಿಟ್ ಆಫ್ ಮಿಸ್ಕಮ್ಯುನಿಕೇಶನ್ ಆಯ್ತು. ಬಟ್ ಅದನ್ನು ಸರಿಪಡಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತದಿಂದ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯ್ತು ಈ ತರ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಮಾಧ್ಯಮದ ಸಮಿತಿಯ ಮುಖಾಂತರ ಯಾರ್ಯಾರು ಕನ್ನಡ ಪರ ಸಂಘಟನೆಗಳು ಇದಾವೆ, ಮುಖ್ಯಸ್ಥರು ಯಾರ್ಯಾರು ಇದ್ದಾರೆ, ತಮ್ಮ ಮುಖಾಂತರ ಅವರಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತೇ ಮಾಡ್ತೀನಿ. ವಾಟ್ ಎವರ್ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ನನ್ನ ಜೊತೆ ಬಂದು ಮೀಟಿಂಗ್ ಮಾಡಿದ ನಂತರ ನಾವೆಲ್ಲರೂ ಒಂದಾಗಿ ಒಂದು ತೀರ್ಮಾನ ತಗೊಳ್ತೀವಿ.